ದಲಿತರಿಗೆ ಮದುವೆ ಮಾಡ ಯಾರು ದುಡಿತಾರ ಅವರಿಗೆ ಮದುವೆ ಮಾಡಿ. ಯಾಕಂದ್ರೆ ಒಂದಿಲ್ಲ ಒಂದು ದಿನ ಅವರ ಸಂಸಾರ ಚಲೋ ಇರ್ತದೆ. ಒಂದಿಟ್ಟು ರೈತರನ್ನಾಗಿ ಮಾಡಿ ನಿಮ್ಮ ಮಕ್ಕಳನ್ನ, ಮತ್ತೆ ನಿಮ್ಮ ಮನೆಯಾಗ ಕನ್ಯಾ ಇದ್ರ ಆ ಹೆಣ್ಮಗಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಬಾಳ ಓದಿ ನೌಕರಿ ಮಾಡುವಂತ ವ್ಯಕ್ತಿಗಳಿಗೆ ಕೊಟ್ಟು ಜೀವನ ಪೂರ್ತಿ ನಿಮ್ಮ ಮಗಳು ಕಷ್ಟವನ್ನು ಅನುಭವಿಸೋದಕ್ಕಿಂತ ದುಡಿದು ಉಣ್ಣುವಂತ ರೈತರಿಗೆ ಕೊಟ್ಟರೆ ನಿಮ್ಮ ಮಗಳು ಆನಂದವಾಗಿರ್ತಾಳೆ. ಯಾಕೆ ಹೇಳ್ತೀರಿ ಗೊತ್ತಾ? ನಿಮ್ಮ ಮಗನನ್ನು ಓದಿಸ್ತೀರಿ. ನೀವು ಹೆಂಗೆ ಓದಿಸ್ತೀರಿ? ನನ್ನ ಮಗ ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ಬೇಕು, ನನ್ನ ಮಗ ವಯಸ್ಸಿಗೆ ಬರೋದ್ರೊಳಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ನೀವೆಲ್ಲ ಅಪೇಕ್ಷೆ ಪಡ್ತೀರಲ್ಲ ರೈತರು, ಹೌದಾ? ಬಹಳ ಮಂದಿ ಹೇಳ್ತಾರೆ ನಿಮ್ಮ ಮಗ ಎಲ್ಲಿದಾನ್ರಿ? ನನ್ನ ಮಗ ಅಮೇರಿಕದೊಳಗ ಏನ್ ಮಾಡ್ತಾರ? ಸಾಫ್ಟ್ವೇರ್ ಇಂಜಿನಿಯರ್. ವರ್ಷಕ್ಕೆ ಎಷ್ಟು ಪಗಾರ? ಪ್ಯಾಕೇಜ್ ಅಂತ ಇರ್ತದೆ. ತಿಂಗಳಿಗೆ ಎಷ್ಟು ಪಗಾರ? 2 ಲಕ್ಷ ರೂಪಾಯಿ ಪಗಾರ ಅಜ್ಜವರ. ನಿನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಅದಾನ, ಅಮೇರಿಕದೊಳಗದಾನ, ಲಂಡನ್ ಒಳಗದಾನ, ರಷ್ಯಾದೊಳಗದಾನ, ಯುರೋಪ್ದೊಳಗದಾನ. ಎಲ್ಲಿದ್ದರೂ ಸಹಿತ ಪಗಾರ ಕೇಂದ್ರ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತೀವೋ 2 ಲಕ್ಷ ರೂಪಾಯಿ ಪಗಾರ ಅಜ್ಜವರ ತಿಂಗಳಿಗೆ ಅಂತ ನೆನಪಿಟ್ಕೊಳ್ಬೇಕು. ಹೆಮ್ಮೆಯಿಂದ ಎದೆ ತಟ್ಟಿಕೊಂಡು ಹೇಳುವಂತ ತಂದೆಗೆ ನಾವು ಉತ್ತರ ಕೊಡ್ತೀನಿ. ನಿನ್ನ ಮಗ ತಿಂಗಳಿಗೆ 2 ಲಕ್ಷ ರೂಪಾಯಿ ಪಗಾರ ತಗೊಂಡ್ರ ಅವನು ಗಳಿಸಿದ 2 ಲಕ್ಷ ರೂಪಾಯಿ ನೋಟು ತಿಂದು ಬದುಕೋದಿಲ್ಲ. ಹೊಲದಲ್ಲಿ ಬಿಸಿಲು ಗಾಳಿ ಮಳೆ ಚಳಿ ಎನ್ನಲಾರ್ದ ಬೆವರಿನ ಹನಿಯನ್ನು ಸುರಿಸಿ ಹೊಲದಲ್ಲಿ ದುಡಿದಿರುವಂತ ರೈತ ಬೆಳೆದ ಬೆಳೆಯನ್ನೇ ತಿಂತಾನೆ ಹೊರತಾಗಿ ಹಣ ತಿಂದು ಬದುಕೋದಿಲ್ಲ. ಹಣ ತಿಂದು ಬದುಕ್ತಾನೆ. ನಿನ್ನ ಮಗ ಅಮೇರಿಕದೊಳಗಿದ್ರೆ ರೊಕ್ಕ ತಿಂದು ಬದುಕ್ತಾನೆ. ನಿನ್ನ ಮಗ ದಕ್ಷಿಣ ಆಫ್ರಿಕಾದೊಳಗಿದ್ರೆ ರೊಕ್ಕ ತಿಂದು ಬದುಕ್ತಾನೇನು? ಅವನು ರೊಕ್ಕ ತಿಂದು ಬದುಕಕ್ಕೆ ಸಾಧ್ಯ ಇಲ್ಲ. ಅವನು ಬದುಕೋದು ರೈತ ಬೆಳೆದ ಬೆಳೆಗಳನ್ನು ತಿಂದೇ ಬದುಕ್ತಾನೆ. ಹಾಗಾಗಿ ರೈತರನ್ನ ಕೀಳಾಗಿ ಕಾಡ್ತಾರೆ. ಒಂದು ಸಲ ಡಿಸೈಡ್ ಮಾಡಿದರೆ ಆಯ್ತು. ಒಂದು ಸಲ ಏನಾದ್ರು ಎಲ್ಲರೂ ಹೊಲದಲ್ಲಿ ದುಡಿಯುವಂತ ರೈತರೇನಾದ್ರು ನಾವಿನ ಮೇಲೆ ದುಡಿಯೋದ ಬೇಡ, ಹೊಲದೊಳಗೆ ಬೆಳೆಗಳನ್ನು ತೆಗೆಯೋದ ಬೇಡ ಅಂದ್ರ ಇಡೀ ಭಾರತ ದೇಶ ಗಡಗಡ ಗಡಗಡ ಅಂತ ನಡಿಗೆ ಬಿಡುತ್ತದೆ. ಎಷ್ಟೋ ಜನರು ಅನ್ನ ಇರಲಾರದ ಸತ್ತು ಹೋಗ್ತಾರೆ. ಯಾವ ಡಾಕ್ಟರ್ ಆದ್ರೇನು, ಯಾವ ವಕೀಲ ಆದ್ರೇನು, ಯಾವ ಇಂಜಿನಿಯರ್ ಆದ್ರೇನು, ಯಾರಾದರೇನು ರೈತ ಬೆಳೆದ ಬೆಳೆಗಳನ್ನು ತೆಗೆದುಕೊಂಡು ಜೀವನ ಮಾಡ್ತಾನೆ ಹೊರತಾಗಿ ತಾನು ಮಾಡುವ ವೃತ್ತಿಯಿಂದ ಬದುಕೋದಿಲ್ಲ. ಅದಕ್ಕಾಗಿ ರೈತರಂದ್ರೆ ಹೆಮ್ಮೆ ಪಡಬೇಕು. ಶರಣರು ಬರೀತಾರೆ, ಹಸಿ ಮಸಿ ಕೃಷಿ ಇವು 3ರಿಂದ ಜಗತ್ತು ನಿಂತಿದೆ. ಹಸಿ ಅಂದ್ರೆ ಸೈನಿಕ, ಮಸಿ ಅಂದ್ರೆ ಸಾಹಿತ್ಯ, ಕೃಷಿ ಅಂದ್ರೆ ಕಾಯಕ. ರೈತಾಪಿ ವ್ಯಕ್ತಿಗಳು ಮಾಡುವಂತ ಕೃಷಿ. ಹಸಿ ಮಸಿ ಕೃಷಿ ಈ 3ರಿಂದ ಜಗತ್ತು ನಿಂತಿದೆ. ಹಸಿ ಅಂದ್ರ ಸೈನಿಕ. ಒಂದು ವೇಳೆ ಸೈನಿಕ ನಮ್ಮ ದೇಶವನ್ನ ಕಾಯಿಲ್ಲ ಅಂದಿದ್ರೆ ನಾವ್ಯಾರು ಜೀವಂತವಾಗಿರ್ತಿದ್ದಿಲ್ಲ. ಹೆಣ್ಣರು ಮಕ್ಕಳನ್ನ ಬಿಟ್ಟು ನೀವೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ದಿನ ನೀವು ಕಸಿದ್ದಪ್ಪ ಮುಂದೆ ಬಂದಾಗ ಕೈ ಮುಗಿದು ಏನ್ ಬಿಡ್ತೀರಿ? ಯಪ್ಪ ಮುಂದಿನ ವರ್ಷ ಜಾತ್ರೆ ಬರೋದ್ರೊಳಗ, ಮುಂದಿನ ವರ್ಷ ಪುಣ್ಯತಿಥಿ ಬರೋದ್ರೊಳಗ, ಪುಣ್ಯಾರಾಧನೆ ಕಾರ್ಯಕ್ರಮ ಬರೋದ್ರೊಳಗ